ಬೇಡಿಕೆಗಳ ಈಡೇರಿಕೆಗೆ ಸಾಕಷ್ಟು ರಿಕ್ವೆಸ್ಟ್ ಮಾಡಿದ್ರು. ಆದರೆ ಅದ್ಯಾವಾಗ ಸರ್ಕಾರ ಮನವಿಗೆ ಬಗ್ಗೋದಿಲ್ಲ ಅಂತ ಗೊತ್ತಾಯ್ತೋ ಸೊ ಪ್ರತಿಭಟನೆ ಹಾದಿನ ಹಿಡಿದಿದ್ದಾರೆ. ತಮ್ಮ ಡಿಮಾಂಡ್ಗಳನ್ನು ಸರ್ಕಾರ ಈಡೇರಿಸಬೇಕು ಅಂತ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಪಾಲಿಕೆ ನೌಕರರ ಬೇಡಿಕೆಗಳೇನು? ಈ ಕುರಿತಾದಂತಹ ರಿಪೋರ್ಟ್ ನಿಮ್ಮ ಮುಂದೆ. ಇಂದು ಪಾಲಿಕೆ ನೌಕರರ ಬೃಹತ್ ಪ್ರತಿಭಟನೆ. ರಾಜ್ಯದ 10 ಪಾಲಿಕೆಗಳಲ್ಲಿ ಸಾಮೂಹಿಕ ರಜೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರು ಪ್ರತಿಭಟನೆ ನಡೆಸಿದರು. ಮಹಾನಗರ ಪಾಲಿಕೆಯ ನೌಕರರಿಗೂ 7ನೇ ವೇತನ ಆಯೋಗದ ಸೌಲಭ್ಯಗಳನ್ನು ವಿಸ್ತರಿಸುವುದು ಸೇರಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ರು. ಸರ್ಕಾರದ ಬಹುತೇಕ ಯೋಜನೆಗಳನ್ನು ಎಫೆಕ್ಟಿವ್ ಆಗಿ ಅನುಷ್ಠಾನ ಮಾಡೋರು ನಾವು. ಅಂಥದನ್ನು ನಮ್ಮನ್ನು ಬರೀ ಪನಿಷ್ಮೆಂಟಿಗೆ ಮಾತ್ರ ಸರ್ಕಾರಿ ನೌಕರರು ಸವಲತ್ತುಗಳಿಗೆ ಎಲ್ಲನೂ ಟ್ರೀಟ್ ಮಾಡ್ತಾರೆ. ಮಲತಾಯಿ ಧೋರಣೆ ಸರಿಯಲ್ಲ. ಹಾಗಾಗಿ ನಮ್ಮ ಹಕ್ಕಿಗೋಸ್ಕರ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಏನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ, ನಮ್ಮನ್ನು ಕೂಡ ಸರ್ಕಾರಿ ನೌಕರಂತ ಪರಿಗಣಿಸಿ. ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ಬೇಡಿಕೆಗಳನ್ನು ಮುಂದಿಟ್ಟಿದ್ದ ನೌಕರರ ಸಂಘ ಇದೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭಿಸಿದೆ. ಬೆಂಗಳೂರು ಮಹಾನಗರ ಪಾಲಿಕೆ, ಹುಬ್ಬಳ್ಳಿ, ಧಾರವಾಡ ಪಾಲಿಕೆ ಸೇರಿ 10 ಪಾಲಿಕೆಗಳ ನೌಕರರು ಸಾಮೂಹಿಕ ರಜೆ ಹಾಕಿ ಇಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇದರಿಂದ ಜನರ ಸೇವೆಗಳು ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು. ನಾವು ಬಳ್ಳಾರಿ ಮಹಾನಗರ ಪಾಲಿಕೆ ಸರ್. ಬಳ್ಳಾರಿಯಿಂದ ಬಂದಿದ್ದೀರಾ, ಬೆಂಬಲ ನೀಡ್ತಾ ಇದ್ದಾರೆ, ಏನೇನು ಸಮಸ್ಯೆ ಇದೆ? ಅದೇ ನಮ್ಮದು ಮೂಲಭೂತ ಸೌಕರ್ಯ ಎಲ್ಲ 7ನೇ ವೇತನ ಕೊಡ್ತಾ ಇಲ್ಲ. ಇದಕ್ಕೆ ಪೇಮೆಂಟ್ಸ್ ಇದ್ರ ಸಲುವಾಗಿ ನಾವು ಎಲ್ಲ ಬಂದಿದ್ದೀವಿ. ಪೌರ ಕಾರ್ಮಿಕ ಬರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ಮಾಡ್ಬೇಕಂತ. ಎಲ್ಲಿಂದ ಬಂದಿದ್ದೀರಾ ಸರ್? ಬಳ್ಳಾರಿ ಮಹಾನಗರ ಪಾಲಿಕೆ ಸರ್. ಸರ್, ಈಗ ಈ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇದೆ ಸರ್, ಎಲ್ಲ ಸರ್ಕಾರ ನೌಕರರಂತಾಗಿ ಪರಿಗಣಿಸಬೇಕು. ಇದು ಸೆಮಿ ಗೌರ್ಮೆಂಟ್ ಥರ ಇದೆಲ್ಲ, KGD, GPF ಇದೆಲ್ಲ ಮೂಲ ಸೌಕರ್ಯಗಳನ್ನು ಕೊಡಬೇಕಂತೇಳಿ ನಾವು. ಪಾಲಿಕೆ ನೌಕರರು ಸರ್ಕಾರದ ಮುಂದಿಟ್ಟಿರೋ ಪ್ರಮುಖ ಬೇಡಿಕೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಪಾಲಿಕೆ ನೌಕರರ ಬೇಡಿಕೆಗಳೇನು? ಲಾಗ್ ಸ್ಲಿಪ್ ಹಾಜರಾತಿ ಪ್ರಕ್ರಿಯೆಯನ್ನ ರದ್ದು ಮಾಡಬೇಕು. ಬಿಬಿಎಂಪಿಯ ವಿವಿಧ ವಾರ್ಡ್ಗಳಲ್ಲಿ ಖಾಲಿ ಇರೋ 6,000 ಹುದ್ದೆಗಳ ಭರ್ತಿ. ಪಾಲಿಕೆ ನೌಕರರಿಗೆ ಆಗ್ತಿರೋ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು. ಅಭಿಯಂತರರು, ಸಹಾಯಕ ಅಭಿಯಂತರರಿಗೆ ಮುಂಬಡ್ತಿ ನೀಡಬೇಕು. ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯ ನೀಡಬೇಕು. ATC. ಇನ್ನು ಪ್ರತಿಭಟನೆ ಸಂದರ್ಭದಲ್ಲಿ ಪಶ್ಚಿಮ ವಲಯದ ನೌಕರರಿಗೆ ಕೆಲಸಕ್ಕೆ ಹಾಜರಾಗುವಂತೆ ವಿಶೇಷ ಆಯುಕ್ತ ವಿಕಾಸ್ ಕಿಶೋರ್ ಸುರಳ್ಕರ್ ಸೂಚಿಸಿದ್ರಂತೆ. ಹೀಗಾಗಿ ವಿಶೇಷ ಆಯುಕ್ತರ ಮೇಲೆ ನೌಕರರು ಗರಂ ಆಗಿ ಮಲ್ಲೇಶ್ವರಂನ ಕಚೇರಿಗೆ ನುಗ್ಗಿ ತರಾಟೆ ತೆಗೆದುಕೊಂಡ್ರು. ಈ ವೇಳೆ ನೌಕರರ ಒತ್ತಾಯಕ್ಕೆ ಮಣಿದ ವಿಕಾಸ್ ಕಿಶೋರ್ ಪ್ರತಿಭಟನಾ ಸ್ಥಳಕ್ಕೆ ಬಂದು ಸಮಸ್ಯೆಯನ್ನ ಆಲಿಸಿದ್ರು. ಇವರು ಪ್ರತಿಭಟನೆ ಮಾಡ್ತಾ ಇದ್ರೆ ಅದಕ್ಕೆ ಪೀಸ್ಫುಲ್ ಆಗಿ ಮಾಡಿದ್ರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ. ಬಂದು ಎರಡನೇದು, ನಾವು ಆಫೀಸ್ ನಡೆಸಬೇಕಾಗಿದ್ರೆ ಒಬ್ಬರು ಕನಿಷ್ಠ ಒಬ್ಬರು ಡ್ರೈವರು ಮತ್ತು ಆಫೀಸ್ ಅಸಿಸ್ಟೆಂಟ್ ಅವರಿಬ್ಬರಿಗೆ ಮಾತ್ರ ಬರಲಿಕ್ಕೆ ಹೇಳಿರುವಂಥದ್ದು. ವೆಸ್ಟ್ ಝೋನಲ್ಲಿ ಮೋರ್ ದ್ಯಾನ್ 3,000 ಸ್ಟಾಫ್ ಇದ್ದಾರೆ. ಅವರು ಇಬ್ಬರಿಗೆ ಮಾತ್ರ ಆಫೀಸ್ಗೆ ಬರಲಿಕ್ಕೆ ಹೇಳಿರುವಂಥದ್ದು. ಬಾಕಿ ಉಳಿದವರು ಆಲ್ರೆಡಿ ಪ್ರತಿಭಟನೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈಗ ತಾವೇ ಹೇಳಬೇಕು ನನಗೆ, ನಮ್ಮ ವೆಸ್ಟ್ ಝೋನ್ನಿಂದ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬಂದಿಲ್ಲ. ಪಾಲಿಕೆ ನಾಳೆ ನೌಕರರ ಮೀಟಿಂಗ್ ಕರೆದಿದ್ದು ಭರವಸೆ ನೀಡಿರುವ ಹಿನ್ನೆಲೆ ನೌಕರರು ನಾಳೆ ಎಂದಿನಂತೆ ಕೆಲಸಕ್ಕೆ ಹಾಜರಾಗಲಿದ್ದಾರೆ. ಆದ್ರೆ ಮೀಟಿಂಗ್ನಲ್ಲಿ ಏನು ನಿರ್ಧಾರವಾಗುತ್ತೆ ಅನ್ನೋದರ ಮೇಲೆ ನೌಕರರ ಮುಂದಿನ ನಡೆ ನಿರ್ಧಾರವಾಗಲಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.